ನಗರದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನ ಮತ್ತು ಬಾಯಿ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, NOHP ಬಾಲಕಿಯರ ಬಾಲಮಂದಿರ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಆಳಂದ್ ಕಾಲೋನಿಯ ಬಾಲಕಿಯರ ಬಾಲಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಶಾಣಬಸಪ್ಪ ಗಣಜಲಖೇಡ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿವಿಧ ಸಿಬ್ಬಂದಿ ವರ್ಗದವರೇ ಮತ್ತು ಈ ಒಂದು ಸಂಸ್ಥೆಯ ಎಲ್ಲ ಮಕ್ಕಳು, ಈ ಒಂದು ವಿಶ್ವ ದಂತ ಆರೋಗ್ಯ ದಿನಾಚರಣೆ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ನಮ್ಮ ಜನರಲ್ಲಿ, ವಿಶೇಷವಾಗಿ ಮತ್ತು ಮಕ್ಕಳಲ್ಲಿ ಈ ಒಂದು ದಂತ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ದಂತಗಳ ಒಂದು ಸಂರಕ್ಷಣೆ ಮಾಡ್ತಕ್ಕಂಥಲ್ಲಿ ಯಾವ ರೀತಿ ಮಾಡ್ತಕ್ಕಂಥ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು. ಈಗಾಗಲೇ ನಾವು ನೋಡಿದೀವಿ, ಉದಾಹರಣೆಗಾಗಿ ಒಂದು 3-4 ಜನ ನಾವು ಯಾವ ರೀತಿ ನಾವು ದಂತದ ಒಂದು ಸಂರಕ್ಷಣೆ ಮಾಡ್ತೀವಿ, ಯಾವ ರೀತಿ ನಾವು ದಿನ ಮಾಡ್ತಕ್ಕಂಥ ಕಾರ್ಯ, ದಿನ ಎದ್ದ ಕೂಡಲೇ ಫಸ್ಟ್ ಮಾಡೋದೇನು ನಾವು ಬ್ರಷ್ ಮಾಡೋದು. ಸೊ ಅದರಲ್ಲಿ ಕೂಡ ಎಷ್ಟು ವ್ಯತ್ಯಾಸಗಳು ಒಬ್ಬೊಬ್ಬರು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಉದಾಹರಣೆ ರೂಪದಲ್ಲಿ ಇವತ್ತು ನೋಡಿದ್ವಿ. ಸೊ ಆ ಒಂದು ಜಾಗೃತಿ ಯಾವ ರೀತಿ ನಾವು ಕ್ರಮಬದ್ಧವಾಗಿ ಅದು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಮ್ಮ ದಂತ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ದಂತಗಳು ಸುರಕ್ಷಿತವಾಗಿರ್ತವೆ. ಸೊ ಬಾಯಿ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ, ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಹೆಲ್ದಿ ಮೌತ್ ಹೆಲ್ದಿ ಬಾಡಿ ಅಂತ ಮೋಸ್ಟ್ಲಿ ಈ ವರ್ಷದ ಸ್ಲೋಗನ್ ಕೂಡ ಅದೇ ಇರ್ಬೇಕಂತ. ಸೊ ನಮ್ಮ ಈ ಒಂದು ಹೆಲ್ದಿ ಮೌತ್ ಇದ್ರೆ ಮಾತ್ರ ನಮ್ಮ ಹೆಲ್ದಿ ಬಾಡಿ ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ನಾವು ಚೆನ್ನಾಗಿ ಬಾಯಿ ಆರೋಗ್ಯದಲ್ಲಿ ಏನ್ ಮಾಡ್ತೇವೆ, ಬಾಯಿ ಆರೋಗ್ಯ ಚೆನ್ನಾಗಿದ್ರೆ 3-4 ಮುಖ್ಯವಾದ ಕಾರ್ಯಗಳಾಗ್ತವೆ. ಒಂದು ಚೆನ್ನಾಗಿ ಊಟ ಮಾಡ್ಬೋದು, ಚೆನ್ನಾಗಿ ಮಾತಾಡ್ಬೋದು, ಚೆನ್ನಾಗಿ ಉಸಿರಾಡ್ಬೋದು, ಹಾಗೂ ಆ ಒಂದು ಎಲ್ಲ ಈ 3 ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ರೆ ನಮ್ಮ ಆರೋಗ್ಯ, ದೇಹದ ಆರೋಗ್ಯ ಚೆನ್ನಾಗಿರ್ಬೋದು. ಆ ನಿಟ್ಟಿನಲ್ಲಿ ಈ ಬಾಯಿ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಸೊ ಸುಮಾರು ಒಂದು 10-12 ವರ್ಷದಿಂದ ನಾವು ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದೊಂದು ನಾವು ಹೊಸ ಸ್ಲೋಗನ್, ಒಂದು ಘೋಷಣೆ, ದಿನಾಚರಣೆ ಘೋಷಣೆ ಮುಖಾಂತರ ಬಾಯಿ ಆರೋಗ್ಯ ನಮ್ಮ ಒಂದು ಜಾಗೃತಿ ಮಾಡ್ತಕ್ಕಂಥ ಕೆಲಸದ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಪ್ರತಿಯೊಂದು ತಾಲೂಕದಲ್ಲಿ ಈ ಒಂದು ಶಿಬಿರಗಳನ್ನು ಹಮ್ಮಿಕೊಂಡು ಅದ್ರ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥದ್ದು ಮತ್ತು ತಪಾಸಣೆ ಮಾಡ್ತಕ್ಕಂಥ ಕಾರ್ಯ ಕೂಡ ನಮ್ಮ ಇಲಾಖೆ ವತಿಯಿಂದ ನಡೀತಾ ಇದೆ. ಸೊ ಇದರ ಬಗ್ಗೆ ತಾವೆಲ್ಲರೂ ಒಂದು ಜಾಗೃತಿಗೊಂಡು ತಮ್ಮ ಬಾಯಿ ಆರೋಗ್ಯ, ದಂತ ಆರೋಗ್ಯ ಕಾಪಾಡಿಕೊಂಡು ತಾವಷ್ಟೇ ಅಲ್ಲದೆ ನಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥ ನಮ್ಮ ಮನೆಯ ಸದಸ್ಯರಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಅವ್ರಿಗೆ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸಿ ತಾವೆಲ್ಲರೂ ಈ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯದಲ್ಲಿ ಕೈ ಜೋಡಿಸೋಣ ಅಂತ ಒಂದು ವಿನಂತಿಯನ್ನು ಮಾಡ್ತಾ ಇವತ್ತು ಇಲ್ಲಿ ಕರೆಸಿ ನನಗೆ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಬಳಿಕ ಜಿಲ್ಲಾ NOHP ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಸಂಧ್ಯಾ ಡಾಂಗೆ ಅವರು ವಿಶ್ವ ಬಾಯಿ ಆರೋಗ್ಯ ಮತ್ತು ದಂತ ಶಿಬಿರ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ನಮಗೆ ಹೇಳಿದ್ದಾರೆ 11 ತಾರೀಕಿನಿಂದ 17 ತಾರೀಕರವರೆಗೆ. ಇವತ್ತಿನ ದಿನ ಇದನ್ನ ಸೆಲೆಬ್ರೇಟ್ ಮಾಡೋ ಕಾರಣ ಅಂದ್ರೆ ಇವತ್ತು ಇಲ್ಲಿರೋ ಮಕ್ಕಳು ಕೂಡ ಶಾಲೆಗೆ ಹೋಗಿದ್ದಾರೆ, ಎಕ್ಸಾಮ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಹಂಗಾಗಿ ಅವ್ರ ಸಲುವಾಗಿ ಅವ್ರ ಬಾಯಿ ಆರೋಗ್ಯ ತಪಾಸಣೆನ ನಾವು ಇವತ್ತಿನ ದಿನ ಮಾಡೋಣ, ಅವ್ರಿಗೆ ಬೇಕಾಗಿರುವ ಚಿಕಿತ್ಸೆನ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ರವಿವಾರ ದಿನ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಾರ್ಥನಾ ಗೀತೆಯನ್ನು ದಂತ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ವಿಶ್ವನಾಥ್ ನಡೆಸಿಕೊಟ್ಟರು. ದಂತ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶ್ವೇತಾ ದೇವದುರ್ಗ್ ಅವರು ಕಾರ್ಯಕ್ರಮ ನಿರೂಪಿಸಿದರು.
ದಂತ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಶ್ವೇತಾ ರಾಜ್ಗಿರಿ ಅವರು ಸ್ವಾಗತಿಸಿದರು. ದಂತ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಾ ಅವರು ವಂದಿಸಿದರು. Care for my patients. Keep my professional knowledge and skills updated. I pledge to encourage screening and educative programs since timely detection will have a good prognosis. I pledge to abstain from tobacco in any form and assist my pledge to spread my knowledge on healthy lifestyle practices in a manner that people can understand. Do it all. I shall contribute to the larger cause of the positive health of all individuals within our society. ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿಎಚ್ಒ ಡಾಕ್ಟರ್ ರತಿಕಾಂತ್ ಸ್ವಾಮಿ, ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್, ಪ್ರಾಂಶುಪಾಲರಾದ ಡಾಕ್ಟರ್ ರವಿಕಾಂತ್ ಖ್ಯಾತನಾಳ್, ಇಎಸ್ಐಸಿ ಆಸ್ಪತ್ರೆಯ ಡಾಕ್ಟರ್ ಪ್ರಶಾಂತ್ ಪಾಟೀಲ್, ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಸಂಜು ಪಾಟೀಲ್, ಬಾಲಕಿಯರ ಬಾಲಮಂದಿರದ ಸೂಪರಿಂಟೆಂಡೆಂಟ್ ಶಾಂತಾಬಾಯಿ ಮಾಲೆ, ಜಿಲ್ಲೆಯ ದಂತ ಆರೋಗ್ಯ ಅಧಿಕಾರಿಗಳು, ಬಾಲಮಂದಿರದ ಆಡಳಿತ ಮಂಡಳಿ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.